ವೀಕ್ಷಕರೇ, ನೆಚ್ಚಿನ ಗ್ರಾಹಕರೇ, ನಿಮ್ಮೆಲ್ಲರಿಗೂ MSP ಸರ್ವಿಸ್ ವತಿಯಿಂದ ಪ್ರೀತಿಯ ನಮಸ್ಕಾರಗಳನ್ನು ತಿಳಿಸ್ತಾ, MSP ಸರ್ವಿಸ್ ಇದು ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳ ಮಾಹಿತಿ ಕಣಜ. ನೋಡಿ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಕಾಕ್ರಮಳ್ಳಿಯ ಬಿಡದಿ ಸಮೀಪದ ಕಾಕ್ರಮಳ್ಳಿಗೆ ಬಂದಿದ್ದೀನಿ. ಕಾಕ್ರಮಳ್ಳಿಯಲ್ಲಿ ಒಂದು ಸ್ಯಾಮ್ಸಂಗ್ ಡಬಲ್ ಡೋರು, ಈ ಡಬಲ್ ಡೋರ್ನ ನೋಡಕ್ ಬಂದಿದ್ದೆ. ಇಲ್ಲಿರುವಂಥ ಸಮಸ್ಯೆನ ಅವ್ರಿಗೂ ಸಾಲ್ವ್ ಮಾಡಿಕೊಡ್ತಾ, ಸೊ ಇಲ್ಲಿರೋ ಸಮಸ್ಯೆ ಏನು, ಪ್ರಾಬ್ಲಮ್ ಏನು ಅಂತ ನಿಮಗೂ ತಿಳಿಸ್ಕೊಡ್ತೀನಿ. ತುಂಬಾ ಜನ ಇದ್ರ ಬಗ್ಗೆ ಬೇಜಾರು ಮಾಡ್ಕೊತಾ ಇರ್ತೀರಾ. ಈ ಸಮಸ್ಯೆ ಬಗ್ಗೆ ನಿಮಗೆ ತುಂಬಾ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾದ್ರೆ ಆ ಸಮಸ್ಯೆನ ತಿಳ್ಕೋಬೇಕಲ್ವಾ? ಸೊ ಹಾಗಾದ್ರೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಪೂರ್ತಿ ವೀಕ್ಷಣೆ ಮಾಡುವ ಮೂಲಕ ಮಾಹಿತಿನ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ತುಂಬಾ ಮನೆಗಳಲ್ಲಿ ಫ್ರಿಡ್ಜ್ ಇಟ್ಕೊಂಡಿರ್ತೀರಾ ಡಬಲ್ ಡೋರ್ ಅಲ್ಲಿ. ಸಿಂಗಲ್ ಡೋರ್ ಅಲ್ಲಿ ಈ ರೀತಿ ಜಾಸ್ತಿ ಆಗಲ್ಲ, ಡಬಲ್ ಡೋರ್ ಅಲ್ಲಿ ತುಂಬಾ ಈ ರೀತಿ ಕಂಪ್ಲೇಂಟ್ ಇರುತ್ತೆ. ಏನಪ್ಪಾ ಅಂದ್ರೆ ವಾಟರ್ ಲೀಕೇಜ್ ಅಥವಾ ನೀರು ಹೊರ ಬರೋದು, ಅಂದ್ರೆ ನೀರು ಒಳಗಡೆ ಬರೋದು, ಹೊರಗಡೆ ಹೋಗ್ದೇನೆ ನೀರು ಒಳಗಡೆ ಬರುವಂತದ್ದು. ಸೊ ವಾಟರ್ ಲೀಕೇಜ್ ಇದೆಲ್ಲ ಬಂದು ನಿಮ್ಗೆ ರ್ಯಾಕ್ ಮೇಲೆಲ್ಲ ಬೀಳೋದು, ಏನಾದ್ರು ಐಟಮ್ ಇಟ್ಟಿದ್ರೆ ಐಟಮ್ ಮೇಲೆಲ್ಲ ಬೀಳೋದು. ಅವು ಯಾವಾಗ ನೀರು ಐಟಮ್ ಮೇಲೆಲ್ಲ ಬೀಳುತ್ತೆ, ಐಟಮ್ ಬೇಗ ಹಾಳಾಗೋದು, ತರಕಾರಿ ಮೇಲೆ, ಕೊತ್ತಂಬರಿ ಸೊಪ್ಪುಗಳ ಮೇಲೆಲ್ಲ ಬಿದ್ದು ಐಟಮ್ ಹಾಳಾಗೋದಂಥದ್ದು ಇರುತ್ತೆ. ಸೊ ಯಾಕೆ ಈ ರೀತಿ ಆಗುತ್ತೆ ತಿಳ್ಕೋಬೇಕಲ್ವಾ? ನಾನು ಆಲ್ರೆಡಿ ಹೇಳ್ದಂಗೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ಕೊನೆವರೆಗೂ ನೋಡಿ, ದಯವಿಟ್ಟು ಮಾಹಿತಿನ ಅರ್ಥ ಮಾಡ್ಕೊಳ್ಳಿ. ಈ ರೀತಿ ಸಮಸ್ಯೆನ ಆಗ್ದಂಗೆ ನೀವೇ ನೋಡ್ಕೋಬೇಕು. ನೀವೇ ಈ ರೀತಿ ತಪ್ಪು ಮಾಡ್ಕೊಂಡಿರ್ತೀರಾ, ಸೊ ಈ ರೀತಿ ಸಮಸ್ಯೆನ ನೀವೇ ಬಗೆಹರಿಸ್ಕೋಬಹುದು. ಇನ್ನು ಮುಂದೆ ಈ ರೀತಿ ಸಮಸ್ಯೆನ ಆಗ್ದಂಗೆ ಏನೇನ್ ತಪ್ಪು ಮಾಡಿದೀರಾ ಅಂತ ತಿಳ್ಕೊಂಡ್ರೆ ನೀವು ಆ ತಪ್ಪುಗಳನ್ನ ಇನ್ನೊಮ್ಮೆ ಮಾಡಲ್ಲ, ಆ ಸಮಸ್ಯೆ ಬರೋದಿಲ್ಲ. ಓಕೆನಾ? ಸೊ ಬನ್ನಿ ನೋಡೋಣ. ನೋಡಿ, ಡಬಲ್ ಡೋರ್ ಫ್ರಿಡ್ಜ್ ಅಲ್ಲಿ ಈ ರೀತಿ ಒಂದು ಮೆಸ್ ಕೊಟ್ಟಿರ್ತಾನೆ ಮುಂದೆಗಡೆ, ಎಲ್ಲರೂ ನೋಡಿರ್ತೀರಾ. ಈ ಮೆಸ್ ಮಾತ್ರ ಕಾಣ್ತಾ ಇರುತ್ತೆ ನಿಮಗೆ. ಈ ಮೆಸ್ ಒಳಗಡೆ ಏನಾಗಿದೆ ಅನ್ನೋದು ಗೊತ್ತಾಗಲ್ಲ. ಸೊ ಈಗ ಆಲ್ರೆಡಿ ನಾನು ಓಪನ್ ಮಾಡಿದ್ದೀನಿ, ನೋಡ್ಬೋದು ಎಷ್ಟು ಗಲೀಜಿದೆ ಅಂತ. ನೋಡಿ, ತುಂಬಾ ಜನ ಡಬಲ್ ಡೋರ್ ಅಲ್ಲಿ ಕಾಳು ಹಾಳಾಗಬಾರ್ದು ಅಂತ ಕಾಳು ಕಡ್ಡಿಗಳನ್ನೆಲ್ಲ ಇಟ್ಕೊಂಡಿರ್ತೀರಾ. ಸೊ ಏನಪ್ಪ ತೊಂದರೆ ಅಂದರೆ ಕವರ್ನ ನೀಟಾಗಿ ಕಟ್ಟಿಕ್ಕಿರಲ್ಲ. ಸೊ ಕಾಳಿಲೆಲ್ಲ ಬಿದ್ದು ಇದ್ರ ಒಳಗಡೆ ಹೋಗಿ ನಿಮಗೆ ಹಿಂದೆಗಡೆ ನೀರು ಹೋಗೋದಕ್ಕೆ ಈ ಭಾಗದಲ್ಲಿ ಒಂದು ಪೈಪ್ ಲೈನ್ ಅಳವಡಿಸಿರ್ತಾನೆ. ಸೊ ಕಾಳುಗಳೆಲ್ಲ ಹೋಗಿ ಪೈಪ್ ಲೈನು ಕಟ್ಕೊಳ್ಳುತ್ತೆ. ಆ ಪೈಪ್ ಲೈನ್ ಕಟ್ಕೊಂಡ್ರೆ ಯಾವಾಗ ಆ ಪೈಪ್ ಲೈನ್ ಒಳಗಡೆ ಈ ಕಾಳೆಲ್ಲ ಹೋಗಿ ಶೇಖರಣೆ ಆಗುತ್ತೆ, ಸೊ ಅದ್ರ ಮೇಲೆ ಐಸ್ ಕಟ್ಕೊಂಡು ಬರುತ್ತೆ. ಇಲ್ಲೆಲ್ಲ ಐಸ್ ಕಟ್ಟುತ್ತೆ. ಐಸ್ ಕಟ್ ಏನಾಗುತ್ತೆ, ಹಿಂದೆ ಹೋಗುವಂಥ ನೀರು ಸೊ ಈ ಭಾಗದಲ್ಲಿ ಮುಂದೆ ಬರುತ್ತೆ. ಯಾವ ಭಾಗದಲ್ಲಿ? ಈ ಭಾಗದಿಂದ ಮುಂದೆ ಬರುತ್ತೆ. ನೀವು ನೋಡ್ಬೋದು, ಇದರಲ್ಲೂ ನೀರು ಎಷ್ಟಿದೆ ಅಂತ ನೋಡ್ಬೋದು ನೀವು. ಓಕೆನಾ? ಈ ಭಾಗದಲ್ಲಿ ನೀರು ಸೇಮ್ ಏನು ನಾನು ಬ್ಯಾಕ್ ಸೈಡ್ ತೋರಿಸಿದ್ನಲ್ಲ ಹಿಂದೆಗಡೆ, ಈ ಭಾಗದಿಂದ ನೀರು ಇಲ್ಲಿ ಸುರಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದಕ್ಕೆ ಹೋಗೋದಿಲ್ಲ. ಹಿಂದೆಗಡೆ ಒಂದು ಬಾಕ್ಸ್ ಇರುತ್ತೆ, ನಿಮಗೆಲ್ಲ ಗೊತ್ತು. ಆದ್ರೂ ನಾನು ಇನ್ನೊಂದ್ಸರಿ ತೋರಿಸ್ತೀನಿ. ಹಿಂದೆಗಡೆ ಬಾಕ್ಸ್ ನೋಡ್ಕೊಳ್ಳಿ. ಕಂಪ್ರೇಚರ್ ಮೇಲಗಡೆ ಇದೊಂದು ಬ್ಲಾಕ್ ಅಥವಾ ವೈಟ್ ಕಲರ್ ಬಾಕ್ಸ್ ಕೊಟ್ಟಿರ್ತಾನೆ. ಇಲ್ಲೊಂದು ಪೈಪ್ ಲೈನ್ ಅಳವಡಿಸಿರ್ತಾನೆ. ಇಲ್ಲಿಂದ ಇಲ್ಲಿ ಒಂದು ಪೈಪ್ ಲೈನ್ ಅಳವಡಿಸಿರ್ತಾನೆ. ಈ ಪೈಪಲ್ಲಿ ಹಿಂದೆ ಬಂದು ಬೀಳಬೇಕಾಗಿರೋಂಥ ನೀರು ಮುಂದೆ ಬರ್ತಾ ಇದೆ. ಯಾಕೆ ರೀತಿ ಆಯಿತು ಅಂದರೆ ನಾನು ಆಲ್ರೆಡಿ ಹೇಳ್ದಂಗೆ, ಸೊ ಪೈಪ್ ಲೈನ್ ಕಟ್ಕೊಂಡಿರುತ್ತೆ. ಸೊ ಹಾಗಾದರೆ ಫ್ರಿಡ್ಜಲ್ಲಿ ನೀರು ಯಾಕೆ ಬರುತ್ತೆ ಫಸ್ಟು ಅದನ್ನು ತಿಳ್ಕೊಳ್ಳೋಣ. ಸೊ ಮೊದಲನೇ ತಪ್ಪು, ನೀವು ಈ ರೀತಿ ಮಾಡಿರ್ತೀರಾ, ಇದೇ ತುಂಬ ಸಮಸ್ಯೆ ಆಗುವಂಥದ್ದು. ಇದೇ ತಪ್ಪು ನೀವು ಮಾಡಿರೋದು. ಓಕೆನಾ? ಹಾಗಾದರೆ ನೀರು ಯಾಕೆ ಬರುತ್ತೆ ಅಂತ ಫ್ರಿಡ್ಜಲ್ಲಿ ನಾವು ತಿಳ್ಕೊಳ್ಳೋಣ ಅಲ್ವಾ? ನೋಡಿ, ನಾನು ಹಿಂದೆಗಡೆ ಆಲ್ರೆಡಿ ಕಂಪ್ರೇಚರ್ ಮೇಲ್ಗಡೆ ಒಂದು ಬಾಕ್ಸ್ ಇದೆ ಅಂತ ಹೇಳಿದೆ. ಆ ಬಾಕ್ಸ್ ಕೆಳಗಡೆ ಇರುವಂಥ ಕಂಪ್ರೇಚರ್ ಅಥವಾ ಮೋಟ್ರು, ಅದರಲ್ಲಿ ಗ್ಯಾಸ್ ಇರುತ್ತೆ. ಅದೇನು ಮಾಡುತ್ತೆ, ಮಿಷಿನ್ ರನ್ನಿಂಗಲ್ಲಿ ಇದ್ದಾಗ ಅದರಲ್ಲಿರುವಂಥ ಗ್ಯಾಸ್ನ ಪ್ರೆಷರ್ಗೆ ತಳ್ಳುತ್ತೆ. ಆ ಘರ್ಷಣೆಗೆ ಈ ಬಾಡಿ ಒಳಗಡೆ ಪೈಪ್ ಲೈನ್ ಇರುತ್ತೆ. ಪೈಪ್ ಲೈನ್ ನಾವು ಟೆಕ್ನಿಕಲಿ ಅದನ್ನ ಕಂಟೆಸ್ನರ್ ಅಂತ ಕರಿತೀವಿ. ಸೊ ಆ ಪೈಪ್ ಲೈನ್ ಅಲ್ಲಿ ಗ್ಯಾಸ್ ಹರಿಬೇಕಾದ್ರೆ ಯಾವಾಗ ಪ್ರೆಷರ್ ಆಗಿ ಮೇಲ್ಗಡೆ ಗ್ಯಾಸ್ ಬರುತ್ತೆ, ಸೊ ಬಾಡಿ ಹೀಟ್ ಆಗುತ್ತೆ. ತುಂಬಾ ಜನ ಬಾಡಿ ಯಾಕೆ ಹೀಟ್ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ನಾನು ಅದನ್ನೆಲ್ಲ ಹೇಳ್ಕೊಟ್ಟಿದ್ದೀನಿ. ಬಾಡಿ ಯಾಕೆ ಹೀಟ್ ಆಗುತ್ತೆ ಅಂದ್ರೆ ಕಂಪ್ರೇಚರ್ ಇಂದ ಬರುವಂತ ಗ್ಯಾಸು ಘರ್ಷಣೆ ಉಂಟಾಗಿ ಹೀಟ್ ಆಗುತ್ತೆ. ಸೊ ಅದರಿಂದ ಬಾಡಿ ಹೀಟ್ ಆಗುತ್ತೆ. ಬಾಡಿ ಹೀಟ್ ಆಗ್ತಿದೆ ಸರ್, ಅದರಿಂದ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಓಕೆನಾ? ಅದು ಬಾಡಿ ಹೀಟ್ ಆಗಲೇಬೇಕು. ಯಾಕೆ ಅಂದ್ರೆ ಕಂಪ್ರೇಚರ್ ಇಂದ ಬರುವಂತ ಪ್ರೆಷರ್, ಘರ್ಷಣೆ ಏನಿದೆಲ್ಲ, ಅದರಿಂದ ಆ ಪೈಪ್ ಲೈನ್ ಹೀಟ್ ಆಗುತ್ತೆ. ಓಕೆನಾ? ಸೊ ಅಲ್ಲಿ ಬಂದಂತ ಗ್ಯಾಸು ಕಾಪರ್ ಅಥವಾ ಅಲ್ಯೂಮಿನಿಯಂ ಮುಖಾಂತರ ಬಂದು ಸುರುಳಿ ಆಕಾರದಲ್ಲಿ ಹರಿಯುತ್ತಾ ಹೋಗುತ್ತೆ. ಯಾವಾಗ ಘರ್ಷಣೆಯಿಂದ ಬಂದಂತ ಪ್ರೆಷರ್ ಆಗಿ ಬಂದಂತ ಗ್ಯಾಸು ನಿಧಾನವಾಗಿ ಸುರುಳಿ ಆಕಾರದಲ್ಲಿ ಇಳಿಯುತ್ತಾ ನಿಧಾನವಾಗಿ ಯಾವಾಗ ಇಳಿಯುತ್ತೆ, ಸೊ ಆವಾಗ ಕೋಲ್ಡ್ ಆಗಿ ಕನ್ವರ್ಟ್ ಆಗುತ್ತೆ. ತಣ್ಣನೆಯ ಅನುಭವ ಆಗಿ ಕನ್ವರ್ಟ್ ಆಗುತ್ತೆ. ನೋಡ್ಬೋದು ನೀವು, ಯಾರಾದ್ರೂ ಕೋಪ ಬಂದು ಜಾಸ್ತಿ ಕಿರ್ಚಾಡೋದು, ತುಂಬಾ ತಾಳ್ಮೆ ಕಳ್ಕೊಳ್ಳೋದೆಲ್ಲ ಮಾಡ್ತಾರೆ ಕೋಪ ಇದ್ದಾಗ. ಸೊ ಕೋಪ ಆದ್ಮೇಲೆ ತಣ್ಣಗಾಗೋದ್ರು ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಘರ್ಷಣೆ ಪ್ರೆಷರ್ ಆಗಿ ಬಂದಂತ ಗ್ಯಾಸು ಯಾವಾಗ ನಿಧಾನ ಗತಿಯಲ್ಲಿ ಇಳಿತಾ ಹೋಗುತ್ತೆ, ಅವಾಗ ಕೋಲ್ಡ್ ಆಗಿ ಕನ್ವರ್ಟ್ ಆಗಿ ಈ ಕೂಲಿಂಗ್ ಕಾಯಿಲ್ ಅಂತ ಏನ್ ಕರಿತೀವಲ್ಲ, ಆ ಕೋಲ್ಡ್ ಆಗಿ ಕನ್ವರ್ಟ್ ಆಗಿರುವಂತ ಗ್ಯಾಸು ಸೊ
ಐಸ್ಗಾಗಿ ಕನ್ವರ್ಟ್ ಆಗುತ್ತೆ. ಈ ಒಂದು ಸುರುಳಿ ಆಕಾರದ ಪೈಪಲ್ಲಿ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಐಸ್ಗೆ ಸೊ ಈ ಇದರಲ್ಲಿ ಫ್ರಿಡ್ಜ್ ಅಲ್ಲಿ ತನ್ನದೇ ಆದ ಒಂದು ಮಿಷಿನರಿನ, ಕೆಲವೊಂದು ಸೆನ್ಸರು, ಫ್ಯಾನ್ ಮೋಟ್ರು, ಟೈಮರು, ಬೋರ್ಡು ಎಲ್ಲನೂ ಕೂಡ ಅಳವಡಿಸಿರ್ತಾರೆ. ಇಲ್ಲಿ ನಿಧಾನವಾಗಿ ಬಂದಂತ ಕೋಲ್ಡ್ ಏನು ಐಸ್ ಕಟ್ಕೊಡುತ್ತಲ್ಲ, ಆ ಐಸ್ನ ಇಷ್ಟು ಟೈಮ್ಗೆ ಕರಗಬೇಕು, ಇಷ್ಟೇ ಐಸ್ ಆಗಬೇಕು, ಇಷ್ಟೇ ಮೇಲೆ ಕೋಲ್ಡ್ ಆಗಬೇಕು, ಇಷ್ಟೇ ಕೆಳಗಡೆ ಕೋಲ್ಡ್ ಆಗಬೇಕು ಅನ್ನೋದಕ್ಕೋಸ್ಕರ ಒಂದು ಸೆನ್ಸರು, ಬೋರ್ಡು, ಪ್ಯಾನ್ ಮೋಟ್ರನ್ನೆಲ್ಲ ಅಳವಡಿಸಿರ್ತಾರೆ. ಆ ಸೆನ್ಸರು, ಬೋರ್ಡು, ಪಿ ಸಿ ಬಿ ಏನು ಕೆಲಸ ಮಾಡುತ್ತಪ್ಪ, ಅಥವಾ ಟೈಮರ್, ಹಿಂದಿನ ಕಾಲದ ಮಿಷಿನ್ಗೆಲ್ಲ ಟೈಮರ್ ಬರ್ತಿದ್ದೋ, ಈಗೆಲ್ಲ ಪಿ ಸಿ ಬಿ ಬರ್ತಾ ಇದೆ. ಇದು ಕೂಡ ಇನ್ವರ್ಟರ್ ಮಾಡಲು, ಪಿ ಸಿ ಬಿ ಮಾಡಲು. ಸೊ ಪಿ ಸಿ ಬಿ ಸೆನ್ಸರ್ ಏನು ಕೆಲಸ ಮಾಡುತ್ತಪ್ಪ ಅಂದರೆ, ಸೊ ಇಲ್ಲಿ ಐಸ್ ಆಗಿರುವಂಥ ಕಟ್ಟಿರುವಂಥ ಗೆಡ್ಡೆನ ಸೊ ಇಷ್ಟು ಟೈಮ್ಗೆ ಅಂತ ಕರಗಿಸುತ್ತೆ. ಒಂದು ಹೀಟ್ರನ್ನು ಕೂಡ ಅಳವಡಿಸಿರ್ತಾನೆ. ಸೊ ಹೀಟ್ರ್ ಅಂದರೆ ಯಾವ ರೀತಿ ಇರುತ್ತಪ್ಪ ಅಂದರೆ ಒಳಗಡೆ ಇರುತ್ತೆ. ಸೊ ಅದನ್ನು ನಾನು ಇನ್ನೊಂದು ಟೈಮ್ ರಿಮೂವ್ ಮಾಡಿದಾಗ ನಿಮಗೆ ತೋರಿಸ್ತೀನಿ. ಆ ಹೀಟ್ರು ನಾವು ಹಿಂದೆಗಡೆ ಬಿಸ್ನೀರ್ ಕೈಲಿ ಅಂತ ಬಕೆಟ್ಗೆ ಒಂದು ದೊಡ್ಡ ಹೀಟ್ರ್ ಹಾಕೋತಿದ್ದೋ. ಸೊ ಅಷ್ಟಪ್ಪ ಹೀಟ್ರ್ ಇರಲ್ಲ, ಒಂದು ಸಣ್ಣ ಕಬ್ಬಿಣದು ಹೀಟ್ರ್ ಇದ್ರೊಳಗಡೆ ಇರುತ್ತೆ. ಸೊ ಯಾವಾಗ ಓಡ್ತಾ ಇರುವಂಥ ಮೋಟ್ರು, ಪ್ಯಾನ್ ಮೋಟ್ರು ಎರಡೂ ಆಫ್ ಆಗುತ್ತೋ, ಆಫ್ ಆದಾಗ ಸೊ ಕೋಡ್ ಸಾಕಾಗಿದೆ ಅಂತ ಆಫ್ ಆದಾಗ ಇಲ್ಲಿ ಕೆಳಗಡೆ ಇರುವಂಥ ಹೀಟ್ರು ಆನ್ ಆಗುತ್ತೆ. ಹೀಟ್ರು ಆನ್ ಆದಾಗ ಇಲ್ಲಿರುವಂಥ ಐಸು ಕರಗಿ ನೀರಾಗುತ್ತೆ. ಕರೆಂಟ್ ಹೋದಾಗಿರ್ಬೋದು, ಅಥವಾ ಮಿಷಿನ್ ಇಷ್ಟೇ ಕೋಡ್ ಸಾಕು ಅಂತ ಎರಡೂ ಕಂಪ್ರೇಚರ್ ಅಥವಾ ಪ್ಯಾನ್ ಮೋಟ್ರು ಎರಡೂ ಆಫ್ ಆಗುತ್ತೆ. ಇಷ್ಟು ಟೈಮ್ ಅಂತ ಇರುತ್ತೆ, ಅಷ್ಟು ಟೈಮಲ್ಲಿ ಆಫ್ ಆಗುತ್ತೆ ಎರಡೂ. ಆ ಟೈಮ್ಗೆ ಕಟ್ಟಿರೋಂಥ ಐಸು ನೀರಾಗಿ ಕರಗುತ್ತೆ. ಯಾಕೆ ಕಟ್ಟಿರೋಂಥ ಐಸು ಕರಗಬೇಕು? ಕಟ್ಟಿರೋಂಥ ಐಸು ಯಾಕೆ ಕರಗಬೇಕಪ್ಪ, ಯಾಕೆ ಇಷ್ಟೇ ಟೈಮ್ಗೆ ಆಫ್ ಆಗಬೇಕು ಫ್ರಿಡ್ಜ್ ಅಂದರೆ, ಸೊ ಜಾಸ್ತಿ ಐಸ್ ಆದರೆ ಓವರ್ ಐಸ್ ಆಗಿ ಈ ಕಬೋರ್ಡ್ ಎಲ್ಲ ತುಂಬ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಪನಿ ಏನು ಮಾಡಿರುತ್ತೆ, ಇಷ್ಟು ಟೈಮು ಇಷ್ಟೇ ಕೋಡ್ ಆಗಬೇಕು ಅಂತ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಆಲ್ರೆಡಿ ಹೇಳಿದಂತೆ ಪಿ ಸಿ ಬಿ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಸೆನ್ಸರ್ನ ಅಳವಡಿಸಿರ್ತಾನೆ. ಸೊ ಹಂಗಾಗಿ ಐಸು ಕರಗಿ ನೀರಾಗುತ್ತೆ. ಹೀಟ್ರ್ ಕೊಟ್ಟಿರ್ತಾನೆ, ಆ ಹೀಟ್ರ್ ಬಿಸಿಗೆ ಐಸು ಕರಗಿ ನೀರಾಗುತ್ತೆ. ಆ ಕರಗಿ ನೀರಾದಾಗ ಒಂದು ಪೈಪ್ ಲೈನ್ನ ಅಳವಡಿಸಿರ್ತಾನೆ. ನಾನು ಆಲ್ರೆಡಿ ಹೇಳ್ದಂಗೆ ಆ ಪೈಪ್ ಲೈನ್ ಮುಖಾಂತರ ಹಿಂದಕ್ಕೆ ಹೋಗಬೇಕು ಬಾಕ್ಸ್ಗೆ ನೀರು. ಸೊ ಹಿಂದಕ್ಕೆ ಹೋಗ್ದೇನೆ ಯಾವಾಗ ಆ ಪೈಪ್ ಲೈನ್ ಬ್ಲಾಕ್ ಆಗಿರುತ್ತೆ, ನೀರು ಮುಂದಕ್ಕೆ ಬರ್ತಾ ಇರುತ್ತೆ. ಯಾಕೆ ಆ ಪೈಪ್ ಲೈನ್ ಬ್ಲಾಕ್ ಆಯಿತು? ನಾನು ಆಲ್ರೆಡಿ ಹೇಳ್ದಂಗೆ ನೀವು ಕಾಳೆಲ್ಲ ಹಾಕೊಂಡು ಕಾಳು ಪೈಪ್ ಲೈನ್ ಹೋಗಿ ತಗೊಳಾಕೊಂಡು ಸೊ ಬಿದ್ದಂಥ ನೀರು ಯಾವಾಗ ಸ್ಟೋರೇಜ್ ಆಗುತ್ತೆ, ತಿರ್ಗಾ ಮಿಷಿನ್ ಆನ್ ಆಗುತ್ತೆ. ಮಿಷಿನ್ ಆನ್ ಆದಾಗ ಏನಾಗುತ್ತೆ, ಆ ನೀರು ತಿರ್ಗಾ ಐಸಾಗಿ ಕನ್ವರ್ಟ್ ಆಗುತ್ತೆ. ಐಸಾಗಿ ಕನ್ವರ್ಟ್ ಆಗೋದು ಏನಾಗುತ್ತೆ, ಹಾಗೆ ಪೈಪ್ ಮುಖಾಂತರ ಐಸಾಗಿ ಮೇಲೆ ಬಂದು ಪೂರ್ತಿ ಬ್ಲಾಕ್ ಆಗುತ್ತೆ. ಪೂರ್ತಿ ಬ್ಲಾಕ್ ಆಗಿ ಈ ಮೇಲ್ಗಡೆ ಡೋರು ಪೂರ್ತಿ ಕಬೋರ್ಡ್ ಬ್ಲಾಕ್ ಆಗಿ ಕೆಳಗಡೆ ಕೋಲ್ಡ್ ಆಗದೆ ಹೋಗೋದು, ಕೆಳಗಡೆ ನೀರು ಸೋರೋದು, ಕರೆಂಟ್ ಹೋದಾಗ ನೀರು ಸೋರೋದು, ಈ ರೀತಿ ಸಮಸ್ಯೆ ಆಗಿ ಫ್ರಿಡ್ಜು ಹಾಳಾಗೋ ಚಾನ್ಸಸ್ಸು ತುಂಬ ಇರುತ್ತೆ. ಓಕೆನಾ? ಸೊ ಇವತ್ತು ಯಾವ ರೀತಿ ವಾಟರ್ ಲೀಕೇಜ್ ಆಗುತ್ತೆ, ನೀರು ಯಾವ ರೀತಿ ಒಳಗಡೆ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡಿದ್ದೀರಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ MSP ಸರ್ವಿಸ್ ವಿಡಿಯೋ ಏನು ಬರುತ್ತೆ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನನ್ನ MSP ಸರ್ವಿಸ್ ಚಾನಲಲ್ಲಿ ವಿಡಿಯೋ ಬರ್ತಾ ಇದೆ. ಆ ವಿಡಿಯೋದಲ್ಲಿ ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ. ಆ ಮೊಬೈಲ್ ನಂಬರ್ಗೆ ಕರೆ ಮಾಡುವ ಮುಖಾಂತರ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ, ಸೊ ಯಾರ್ಯಾರೋ ಏನೇನೋ ಮಾಡೋದನ್ನು, ಹೇಗೇಗೋ ಕುಣಿಯೋದು, ತರಲೆ ಮಾಡೋದನ್ನೆಲ್ಲ ಶೇರ್ ಮಾಡ್ತೀರಾ. ಅದನ್ನೆಲ್ಲ ಶೇರ್ ಮಾಡಿ ಸುಮ್ಮನೆ ಹಿಂಸೆ ಕೊಡ್ತೀರಾ. ನಾನು ಕೊಡ್ತಾ ಇರೋಂಥ ಮಾಹಿತಿ ನಿಮ್ಮ ಮನೆಯ ಗೃಹೋಪಯೋಗಿ ವಸ್ತುಗಳಿಗೆ ಮಾತ್ರ. ವಸ್ತುಗಳು ಚೆನ್ನಾಗಿರಲಿ ಅನ್ನೋದಕ್ಕೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾಕೆ ತಡ, ನಿಮ್ಮ ಪ್ರೀತಿ ಪತ್ರರಿಗೆ, ರಿಲೇಷನ್ಗೆ, ಕೊಲೀಗ್ಸ್ಗೆ, ಫ್ರೆಂಡ್ಸ್ಗೆ ಮಾಹಿತಿನ ಶೇರ್ ಮಾಡುವ ಮುಖಾಂತರ ಅವ್ರಿಗೂ ಕೂಡ ತಿಳಿಸ್ಕೊಡಿ. ಅವ್ರ ಮನೆ ಗೃಹೋಪಯೋಗಿ ವಸ್ತುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನಾನು ಕೊಡುವಂಥ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ವಿಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದ.